ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜಾಮೂನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ತುಂಬ ಜ್ಯೂಸಿಯಾದಂತಹ ಟೇಸ್ಟಿಯಾದಂತಹ ಜಾಮೂನನ್ನು ಸ್ವಲ್ಪ ಪೌಡ್ರದಲ್ಲೇ ಮನೆ ಮಂದಿ ಎಲ್ಲ ತಿನ್ನುವಷ್ಟು ನಾನು ಜಾಮೂನನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಜಾಮೂನ್ ಮಾಡೋದಕ್ಕೆ ನಾನು ಒಂದು 20 ರೂಪಾಯಿದು ಪ್ಯಾಕೆಟ್ ಪೌಡರ್ ಸಿಗುತ್ತಲ್ಲ, ಆ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿರಿ, ಈ ರೀತಿಯಾದದ್ದು ತೊಗೊಂಡಿದ್ದೀನಿ. ಇಷ್ಟರಲ್ಲೇ ನಾವು ಇಡೀ ಮನೆ ಮಂದಿ ಎಲ್ಲ ತಿನ್ನುವಷ್ಟು ಮಾಡಬೇಕಾದ್ರೆ ನಾವು ಅದಕ್ಕೆ ಬೇರೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು. ಅದೇನೆಂದರೆ, ನಾವು ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ನಾನು ಮೈದಾವನ್ನು ತೊಗೊಂಡಿದ್ದೀನಿ ಮತ್ತು ಅದರಲ್ಲಿ ಒಂದು ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಏಲಕ್ಕಿ ಬೇಡ ಅಂದರೆ ನೀವು ಸಕ್ಕರೆ ಪಾಕದಲ್ಲಿ ಕೂಡ ಏಲಕ್ಕಿಯನ್ನು ಹಾಕ್ಕೊಳ್ಬೋದು. ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪ, ಮೈದಾ ಮತ್ತು ಜಾಮೂನ್ ಪೌಡರ್ ಎಲ್ಲವನ್ನೂ ಕೂಡ ಚೆನ್ನಾಗಿ ಕಲಿಸಿ ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ನಾದಬೇಕು ಫ್ರೆಂಡ್ಸ್. ಸ್ವಲ್ಪನೇ ಹಾಕಬೇಕು, ಯಾಕಂದರೆ ಇದು ನೀರನ್ನು ಜಾಸ್ತಿ ಹಿಡಿಯಲ್ಲ, ಸ್ವಲ್ಪನೇ ಹಿಡಿಯುತ್ತಾ. ನಾವು ಮೈದಾ ಬೇಡ ಅನ್ನೋರು ಇದ್ದರೆ ಮನೆಯಲ್ಲಿ ಹಾಲಿನ ಪೌಡರ್ ಇರುತ್ತಲ್ಲ, ಆ ಹಾಲಿನ ಪೌಡರ್ ಯೂಸ್ ಮಾಡಿದಂತೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವತ್ತೂ ಊಹೆನೂ ಕೂಡ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಬರ್ತೈತಿ. ನಾವು ಮೈದಾ ಬಿಟ್ಟು ಜಾಮೂನ್ ಪೌಡರು ಇಲ್ಲ ಅಂದರೆ ನಾವು ಹಾಲಿನ ಪೌಡರ್ ಮತ್ತು ಮೈದಾದಲ್ಲೇ ನಾವು ಜಾಮೂನನ್ನು ಟೇಸ್ಟಿಯಾದಂಥ ಜಾಮೂನ್ ಕೂಡ ರೆಡಿ ಮಾಡ್ಬೋದು. ನಮಗೆ ಸ್ವಲ್ಪ ಪೌಡರ್ ತೊಗೊಂಡು ಅದಕ್ಕೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡು ಕೂಡ ಜಾಮೂನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಅತಿಯಾಗಿ ಚಪಾತಿ ಹಿಟ್ಟು ನಾದೋ ರೀತಿ ನಾದಬೇಡಿ. ಇದನ್ನು ಸ್ವಲ್ಪ ಮೆತ್ತಗೇ ನಾದ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ನಾವು ಅವನ್ನ ಉಂಡೆ ಮಾಡೋಣ. ಜಾಮೂನ್ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಉಂಡೆ ಮಾಡ್ಕೊಳ್ಳೋಣ. ನಾನು ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅಂದರೆ ಒತ್ತಿ ನಾದ್ಕೋಬೇಡಿ. ಇವಾಗ ಈ ರೀತಿಯಾಗಿ ಹಿಟ್ಟು ರೆಡಿ ಆಯಿತು ನೋಡಿ. ನಾವು ಹಿಟ್ಟು ಜಾಮೂನ್ ಪೌಡರ್ ತೊಗೊಂಡಾಗ ಇದರ ಅರ್ಧದಷ್ಟು ಮಾತ್ರ ಇತ್ತು. ಸೊ ಹಾಗಾಗಿ ನಾವು ಈಗ ಮೈದಾವನ್ನು ಆ್ಯಡ್ ಮಾಡಿರೋದ್ರಿಂದ ಜಾಸ್ತಿ ಆಗಿದೆ ಕ್ವಾಂಟಿಟಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಊದಿಗೆ ಬರ್ತೋ ಇಲ್ಲೋ ಅಂತ ಡೌಟ್ ಇರ್ಬೋದು. ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿಯೇ ಬರ್ತೈತಿ. ನಾನಿವಾಗ ಸ್ವಲ್ಪ ತುಪ್ಪವನ್ನು ಕೈಗೆ ಹಚ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಉಂಡೆ ಚಿಕ್ಕದಾಗೆ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆಯಲ್ಲಿ ಕರೆದಾಗ ದೊಡ್ಡದಾಗುತ್ತೆ, ಅದ್ರ ಸೈಜ್ ಇನ್ಕ್ರೀಸ್ ಆಗುತ್ತೆ. ಮತ್ತು ನಾವು ಆಣದಲ್ಲಿ ಹಾಕಿದಾಗೂ ಕೂಡ ಅದರ ಸೈಜ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ನಮ್ಗೆ ಎಷ್ಟು ಸೈಜ್ ಬೇಕಲ್ಲ ನೋಡ್ಕೊಂಡು ಅದ್ರ ಕಾಲು ಭಾಗದಷ್ಟು ಮಾತ್ರ ನಾವು ಉಂಡೆ ಮಾಡ್ಕೋಬೇಕು. ಮೊದಲು ಹಸಿದು, ಆಮೇಲೆ ಅದು ದೊಡ್ಡದಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಎಲ್ಲವನ್ನೂ ಇದೇ ರೀತಿ ಉಂಡೆ ಮಾಡಿ ತೊಗೊತಿದ್ದೀನಿ. ಒಂದು 15ರಿಂದ 20 ಜಾಮೂನುಗಳಾಗ್ತವೆ. ಆರಾಮ್ಸೆ ಎಲ್ಲರೂ ಕೂಡ ತಿನ್ಬೋದು ಫ್ರೆಂಡ್ಸ್. ಇವಾಗ ನಾನು ಒಂದು ಪಾತ್ರೆಗೆ ಒಂದು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು 1.5 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಸಿ ತೊಗೊಳೋಣ. ನಾನಿವಾಗ ಹಾಕಿ ಸೈಡಿಗೆ ಇಟ್ಕೊತೀನಿ, ಬೇರೆ ಗ್ಯಾಸ್ ಮೇಲೆ ಇಟ್ಕೊಂಡು. ಈಗ ಈ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದಮೇಲೆ ನಾನು ಜಾಮೂನನ್ನು ಕರ್ಕೊಂಡು ತೊಗೊಳೋಣ ಫ್ರೆಂಡ್ಸ್. ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಜಾಮೂನ್ ಹಾಕಿಬಿಟ್ಟು ನಾವು ಕರ್ಕೊಂಡು ತೊಗೊಳೋಣ. ಆವಾಗ ಇದು ತುಂಬ ಟೇಸ್ಟಿಯಾದಂತಹ ಜಾಮೂನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇವಾಗ ನಮ್ಮದು ಜಾಮೂನ್ ಬೇಯ್ತಾ ಇದೆ ನೋಡಿರಿ. ಗೋಲ್ಡನ್ ಕಲರ್ ಬರೋರಿಗೆ ನಾವು ಚೆನ್ನಾಗಿ ಕರೆದ್ಬಿಟ್ಟು ತೊಗೊಳ್ಳೋಣ. ಇದೇ ರೀತಿ ಉಳಿದಂತಹ ಜಾಮೂನ್ ಕೂಡ ತೊಗೊಳ್ಳೋಣ. ನೋಡಿರಿ ಎಷ್ಟು ಉಬ್ಬಿ ಬಂದಿದೆ. ನಾವು ಉಳ್ಳಿ ಮಾಡಿದಾಗ ಎಷ್ಟು ಚಿಕ್ಕದಾಗಿದ್ವು. ಸೊ ಇವಾಗೆಲ್ಲ ದಪ್ಪಾಗಿದೆ. ಇದು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇನ್ನೂ ಕೂಡ ದೊಡ್ಡದಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೈದಾವನ್ನು ಹಾಕಿದಾಗ ಗಟ್ಟಿಯಾಗುತ್ತೆ ಅನ್ನೋ ಭಯ ಇರಲ್ಲ. ಸೊ ಎಲ್ಲರೂ ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಲಿನ ಪೌಡರ್ ಹಾಕ್ಯಂತೂ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಈ ಕಡೆ ರೆಡಿಯಾಗಿದೆ, ಅಂದರೆ ಸಕ್ಕರೆ ನೀರು ರೆಡಿಯಾಗಿದೆ. ನಾನು ಬಿಸಿಯಾಗಿರುವಾಗಲೇ ಹಾಕಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಆರಿದ ಮೇಲೆ ಹಾಕ್ತಾಯಿದ್ದೀನಿ. ನೀವು ಪೂರ ಬಿಸಿ ಇರುವಾಗಲೇ ಹಾಕಿದ್ರೆ ಅದು ಒಡೆಯುವಂಥ ಸಾಧ್ಯತೆ ಜಾಸ್ತಿ ಇರ್ತೈತಿ. ಎಲ್ಲ ಸ್ಪ್ರೆಡ್ ಆಗಿಬಿಡ್ತಾವೆ, ಹಿಟ್ಟಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಬಿಸಿ ಇರೋದ್ರಲ್ಲೇ ಹಾಕಬೇಡಿ. ಸ್ವಲ್ಪ ಆದರೂ ಆರಬೇಕು. ಆರಿದ ಮೇಲೆ ಹಾಕಿ ತೊಗೊಳ್ರಿ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮತ್ತು ಜ್ಯೂಸಿ ಆದಂತಹ ಜಾಮೂನ್ ರೆಡಿ ಆದವು. ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ತುಂಬ ಜ್ಯೂಸಿಯಾಗಿರ್ತಾವೆ ರೀ. ಈಗ ಒಡೆದು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಬಾಯಲ್ಲಿಟ್ರೇ ಕರಿ ಬಿಡ್ಬೇಕು, ಆ ರೀತಿಯಾದಂತಹ ಜಾಮೂನ್ ರೆಡಿ ಆದವು ನೋಡಿರಿ. ನೀವು ಟ್ರೈ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.